ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಖಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. 2024ರಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಲಿರುವ ಕನ್ನಡ ಸಿನಿಮಾಗಳಲ್ಲಿರುವಂತಹ ಪಟ್ಟಿಯಲ್ಲಿ ಕೆಡಿ ಮುಂಚೂಣಿಯಲ್ಲಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ರಗಡ್ ಲುಕ್ ನಲ್ಲಿ ನಟಿಸ್ತಾ ಇರುವ ಈ ಸಿನಿಮಾ ಮೇಲೆ ಎಲ್ಲರ ಕಣ್ಣಿರೋದಂತೂ ನಿಜ. ಅದರಲ್ಲೂ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳ್ತಿರೋದ್ರಿಂದ ಈ ಸಿನಿಮಾ ಮೇಲೆ ನಿರೀಕ್ಷೆ ಸ್ವಲ್ಪ ಜಾಸ್ತಿನೇ ಇದೆ. ಅಂಡರ್ವರ್ಲ್ಡ್ ಸಿನಿಮಾ ನಿರ್ದೇಶನ ಮಾಡೋದ್ರಲ್ಲಿ ಪ್ರೇಮ್ ಎತ್ತಿದ ಕೈ. ಈ ಹಿಂದೆ ಪ್ರೇಮ್ ನಿರ್ದೇಶಿಸಿದ ಕರಿಯಾ ಹಾಗೂ ಜೋಗಿ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿದ್ವು. ಈಗ ಮತ್ತೆ ಭೂಗತ ಲೋಕಕ್ಕೆ ಇಳಿದಿದ್ದಾರೆ ಪ್ರೇಮ್. ಕೆಡಿ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಕನ್ನಡದ ಮತ್ತೊಂದು ಶ್ರೀಮಂತ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ಸ್ ಕೆಡಿ ಸಿನಿಮಾಕ್ಕೆ ಹಣ ಸುರಿತಾ ಇದೆ. ಜೋಗಿ ಪ್ರೇಮ್ ಅಂತೂ ಬಾಲಿವುಡ್ ನಿಂದ ದೊಡ್ಡ ಸ್ಟಾರ್ ನಟರನ್ನ ಈ ಸಿನಿಮಾಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಬಾಲಿವುಡ್ ನಟ ಸಂಜಯ್ ದತ್ ಹಾಗೂ ಶಿಲ್ಪಾ ಶೆಟ್ಟಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗ ಮತ್ತೊಬ್ಬ ನಟಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಕ್ಯಾಬ್ರೆ ಹಾಗೂ ಸ್ಪೆಷಲ್ ಸಾಂಗ್ ಗಳಿಂದ ಜನಪ್ರಿಯತೆ ಗಿಟ್ಟಿಸಿಕೊಂಡಿರೋ ಬಾಲಿವುಡ್ ನಟಿ ನೂರಾ ಫತೇಹಿ ಕೆಡಿ ಅಡ್ಡಾಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಲಿವುಡ್ ಸಿನಿಮಾ ಸತ್ಯಮೇವ ಜಯತೆಯ ದಿಲ್ ಭರ್ ಹಾಡಿಗೆ ಹೆಜ್ಜೆ ಹಾಕಿ ಹುಡುಗರ ನಿದ್ದೆ ಕದ್ದಿದ್ರು. ಇಲ್ಲಿಂದ ನೂರಾ ಫತೇಹಿಗೆ ಸ್ಪೆಷಲ್ ಸಾಂಗ್ ಗಳಿಗೆ ಬೇಡಿಕೆ ಹೆಚ್ಚಿದೆ. ಈಗಾಗಲೇ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ಸ್ಪೆಷಲ್ ಹಾಡುಗಳಿಗೆ ಹೆಜ್ಜೆ ಹಾಕಿರೋ ನೂರಾ ಫತೇಹಿ ಕೆಡಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅರ್ಜುನ್ ಜನ್ಯ ಕಂಪೋಸ್ ಮಾಡಿರುವ ಹಾಡಿಗೆ ನೂರಾ ಫತೇಹಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆ ಹೆಜ್ಜೆ ಹಾಕಿದ್ದಾರೆ. ಜನಪ್ರಿಯ ನೃತ್ಯ ನಿರ್ದೇಶಕ ರಾಜು ಸುಂದರಂ ಈ ಹಾಡಿಗೆ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ಈ ವಿಡಿಯೋವನ್ನ ಪ್ರೇಮ್ ರಿವೀಲ್ ಮಾಡಿದ್ದು ಸಂಜಯ್ ದತ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಸ್ಪೆಷಲ್ ಸಾಂಗ್ ನಲ್ಲಿ ನೂರಾ ಫತೇಹಿ ಜೊತೆ ಸಂಜಯ್ ದತ್ ಕಾಣಿಸ್ಕೊಳ್ತಾ ಇದ್ದಾರಾ ಅನ್ನೋದನ್ನ ಬಿಟ್ಟು ಕೊಟ್ಟಿಲ್ಲ. ಬಾಲಿವುಡ್ ನಟಿ ನೂರಾ ಫತೇಹಿ ಕೆಡಿಗಾಗಿ ಬೆಂಗಳೂರಿಗೆ ಬಂದಿದ್ದನ್ನ ಜೋಗಿ ಪ್ರೇಮ್ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವರ್ಷ ಸಿನಿಮಾ ಬಿಡುಗಡೆ ಆಗೋದಾಗಿಯೂ ಕೂಡ ಹೇಳಿದ್ದಾರೆ. ಹೀಗಾಗಿ ಕೆಡಿ ಸಿನಿಮಾ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾಲೇ ಇದೆ. ಕಳೆದ ವರ್ಷ ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ಅವರು ಪಠಾಣ್ ನಿರ್ಮಾಣ ಮಾಡಿ ಗೆಲುವು ಕಂಡಿದ್ರು. ಈ ಚಿತ್ರದಲ್ಲಿ ಶಾರುಖ್ ಖಾನ್ ಕೂಡ ನಟಿಸಿದ್ರು. ಈ ಬಾರಿ ಅವರು ಫೈಟರ್ ಸಿನಿಮಾ ಮೂಲಕ ಮತ್ತೆ ಬರ್ತಿದ್ದಾರೆ. ಸಿದ್ಧಾರ್ಥ್ ಆನಂದ್ ಅವರು ಈ ಬಾರಿ ಬೇರೆ ರೀತಿಯ ಆಕ್ಷನ್ ಅನ್ನ ತರ್ತಿದ್ದಾರೆ. ಗಾಳಿಯಲ್ಲಿ ನಡೆಯೋ ಫೈಟ್ ನೋಡಲು ಫ್ಯಾನ್ಸ್ ಕೂಡ ಕಾದಿದ್ದಾರೆ. ಋತಿಕ್ ರೋಷನ್ ಹಾಗೂ ದೀಪಿಕಾ ಪಡುಕೋಣೆ ನಟನೆಯ ಫೈಟರ್ ಸಿನಿಮಾ ಜನವರಿ 25ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಕೂಡ ಹುಟ್ಟಿದೆ. ಈ ಚಿತ್ರದಲ್ಲಿ ಸಾಕಷ್ಟು ಆಕ್ಷನ್ ದೃಶ್ಯಗಳು ಇರಲಿವೆ ಎಂಬುದಕ್ಕೆ ಟ್ರೇಲರ್ ನಲ್ಲಿ ಸಾಕ್ಷಿ ಸಿಕ್ಕಿದೆ. ಹಾಗಂತ ಈ ಸಿನಿಮಾದಲ್ಲಿ ಇರೋದು ಭೂಮಿಯಲ್ಲಿ ನಡೆಯೋ ಕಾದಾಟ ಅಲ್ಲ. ಫೈಟರ್ ಜೆಟ್ಗಳ ಮೂಲಕ ಆಗಸದಲ್ಲಿ ಕಿತ್ತಾಡ್ಕೊಳ್ತಾರೆ. ಫೈಟರ್ ಚಿತ್ರಕ್ಕೆ ಭಾರತದಲ್ಲಿ UA ಪ್ರಮಾಣ ಪತ್ರ ನೀಡಲಾಗಿದೆ. ಸಿನಿಮಾಗೆ 2 ಕಡೆ ಕತ್ತರಿ ಹಾಕುವಂತೆ ಕೂಡ ಸೂಚಿಸಿದೆ. ಫೈಟರ್ ಸಿನಿಮಾದ ಅವಧಿ 2 ಗಂಟೆ 46 ನಿಮಿಷ ಇದೆ. ಈ ಚಿತ್ರ 3Dಯಲ್ಲೂ ಮೂಡಿ ಬಂದಿದೆ ಅನ್ನೋದು ವಿಶೇಷ. ಈ ಚಿತ್ರವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದ್ರೆ ಫೈಟರ್ ಸಿನಿಮಾಗೆ ಈಗ ಹಿನ್ನಡೆಯಾಗಿದೆ. ಸಿದ್ಧಾರ್ಥ್ ಆನಂದ್ ನಟನೆಯ ಈ ಸಿನಿಮಾ UAE ಹೊರತುಪಡಿಸಿ ಗಲ್ಫ್ ರಾಷ್ಟ್ರಗಳಲ್ಲಿ ಬ್ಯಾನ್ ಆಗಿದೆ. ನಿರ್ಮಾಪಕ ಹಾಗೂ ಸಿನಿಮಾ ಎಕ್ಸ್ಪರ್ಟ್ ಗಿರೀಶ್ ಜೋಹರ್ ಅವರು ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಸಿನಿಮಾದಲ್ಲಿ ಆಕ್ಷೇಪಾರ್ಹ ವಿಚಾರ ಇರುವ ಕಾರಣದಿಂದಲೇ ರಿಲೀಸ್ಗೆ ತಡೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಯಾವುದನ್ನ ಅಲ್ಲಿನ ಸೆನ್ಸರ್ ಮಂಡಳಿಯವರು ಆಕ್ಷೇಪಾರ್ಹ ಎಂದು ಪರಿಗಣಿಸಿದ್ದಾರೆ ಎಂಬುದು ಇನ್ನಷ್ಟೇ ತಿಳಿಬೇಕಿದೆ. ಸಿದ್ಧಾರ್ಥ್ ಆನಂದ್ ಅವರು ಫೈಟರ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರವನ್ನ ವಯಾಕಾಮ್ 18 ಸ್ಟುಡಿಯೋಸ್ ಹಾಗೂ ಮಾರ್ಲಿ ಫ್ಲಿಕ್ಸ್ ಪಿಕ್ಚರ್ಸ್ ನಿರ್ಮಾಣ ಮಾಡಿದೆ. ಈ ಸಿನಿಮಾದ ಟ್ರೇಲರ್ ಇತ್ತೀಚೆಗೆ ರಿಲೀಸ್ ಆಗಿ ಸದ್ದು ಕೂಡ ಮಾಡಿತ್ತು. ಈಗ ರಿಲೀಸ್ಗೆ 1 ದಿನ ಇರುವಾಗ ಸಿನಿಮಾ ಮೇಲೆ ಬ್ಯಾನ್ ಹೇರಲಾಗಿದೆ. ಕಿಚ್ಚ ಸುದೀಪ್, ದರ್ಶನ್, ಶ್ರೀಮುರಳಿಯಂತಹ ದಿಗ್ಗಜರಿಗೆ ಸಿನಿಮಾ ಮಾಡಿರೋ ನಿರ್ಮಾಪಕ ಉಮಾಪತಿ ಸ್ಯಾಂಡಲ್ವುಡ್ನ ದುಬಾರಿ ನಿರ್ಮಾಪಕರ ಸಾಲಿನಲ್ಲಿ ನಿಲ್ತಾರೆ. ಈಗ ಚಿಕ್ಕಣ್ಣರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿ ಹೀರೋ ಮಾಡೋದಕ್ಕೆ ಹೊರಟಿದ್ದಾರೆ. ಈ 4 ಸಿನಿಮಾಗಳ ನಿರ್ಮಾಪಕನಿಗೆ ಚಿತ್ರರಂಗದ ಬಗ್ಗೆ ಒಳಗೂ ಹೊರಗೂ ಸಾಕಷ್ಟು ಅನುಭವ ಆಗಿದೆ. ಇತ್ತೀಚೆಗಷ್ಟೇ ಕನ್ನಡ ಸಿನಿಮಾ ರಂಗ ಸ್ಥಿತಿಗತಿಗಳ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ನಿರ್ಮಾಪಕ ಉಮಾಪತಿ. ಕನ್ನಡ ಸಿನಿಮಾಗಳ OTT ಹಾಗೂ ಸ್ಯಾಟಲೈಟ್ ಹಕ್ಕುಗಳು ಸೇಲ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಕನ್ನಡ ಸಿನಿಮಾಗಳು 200 ಕೋಟಿ 300 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಿರ್ಮಾಪಕ ಉಮಾಪತಿ ಹೀಗಂದಿದ್ಯಾಕೆ?
ಯಾವ ಸಿನಿಮಾ ಬಗ್ಗೆ ಹೇಳಿದ್ದು ಅಂತ ಸಿನಿ ರಸಿಕರು ಹಾಗೂ ನೆಟ್ಟಿಗರು ತಲೆ ಕೆಡಿಸಿಕೊಂಡಿದ್ದಾರೆ. ಇದೇ ವೇಳೆ ಸಿನಿಮಾಗಳು 200 ಕೋಟಿ ರೂಪಾಯಿ 300 ಕೋಟಿ ರೂಪಾಯಿ ಅಂತ ಬರೆಸ್ತಾರೆ, ಆದ್ರೆ ಅಷ್ಟೊಂದು ಕಲೆಕ್ಷನ್ ಆಗಿರಲ್ಲ. ಎಲ್ಲಾ ಸಿನಿಮಾಗಳ ಕಲೆಕ್ಷನ್ ಲೆಕ್ಕವನ್ನು ನಾನು ಕೊಡ್ತೇನೆ ಎಂದು ಹೇಳಿದ್ದಾರೆ. ಆಮೇಲೆ ಬರೆಸ್ತಾರಲ್ಲ 300 ಕೋಟಿ ಆಯ್ತು 200 ಕೋಟಿ ಆಯ್ತು ಅಂತಾರಲ್ಲ, ಅದೇನು ಆಗಿರಲ್ಲ ಸರ್. ನನಗೆ ಕೇಳಿದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ಲೆಕ್ಕ ಕೊಡ್ತೇನೆ. ಅದೇನಾಗುತ್ತೆ ಅಂದ್ರೆ ಅವರವರ ಫ್ಯಾನ್ಸ್ಗೆ ಹರ್ಟ್ ಆಗುತ್ತೆ, ಅದನ್ನ ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ನಮಗೆ ಅದ್ಭುತ ಲಾಭ ಬೇಡ, ಹಾಕಿರೋ ದುಡ್ಡಿಗೆ ಬಡ್ಡಿ ಎಲ್ಲ ಕಳೆದು ಒಂಚೂರು ಲಾಭ ಸಿಕ್ಕರು ಸಾಕು ಎಂದಿದ್ದಾರೆ. ಈ ಹೇಳಿಕೆ ಬಳಿಕ ಉಮಾಪತಿ ಯಾವ ಸಿನಿಮಾ ಬಗ್ಗೆ ಹೇಳಿದ್ದು ಅಂತ ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಸಿನಿಮಾ ಕಾಟೇರ ಬಗ್ಗೆನಾ ಅಂತ ಹೇಳಿರೋದು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 200 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗಿತ್ತು. ಇನ್ನು ಕೆಲವರು KGF ಹಾಗೂ ಕಾಂತಾರ ಸಿನಿಮಾ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಕೆಲವರು ರಾಬರ್ಟ್ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಲ್ವಾ ಅಂತ ಉಮಾಪತಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಇದೇ ವೇಳೆ ನಿರ್ಮಾಪಕರು ಯಾಕೆ ಕಲೆಕ್ಷನ್ ವಿಷಯ ರಿವೀಲ್ ಮಾಡೋದಿಲ್ಲ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಇಲ್ಲಿವರೆಗೂ ನಿರ್ಮಾಪಕರು ಯಾರಾದ್ರೂ ಹೇಳಿದ್ದಾರಾ ನನಗೆ ಇಷ್ಟ ಆಗಿದೆ ಅಂತ? ಹೇಳಿದ್ರೆ ನೆಂಟ್ರು ಮಾರನೇ ದಿನವೇ ಮನೆಗೆ ಬರ್ತಾರೆ. ತೆಗಿಯಪ್ಪ ಲೆಕ್ಕ, 10 ವರ್ಷದಿಂದ ಲೆಕ್ಕ ತೆಗಿಯಪ್ಪ ಅಂತಾರೆ. ಶೇರ್ ಅಮೌಂಟ್ ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕೆಲವೊಬ್ಬ ವಿತರಕರು GST ಅಮೌಂಟ್ ಕಟ್ಟೋದಿಲ್ಲ ಅಂತ ಹೇಳೋದ್ರ ಮೂಲಕ ನಿರ್ಮಾಪಕನ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿದೆ ಎಂದು ಉಮಾಪತಿ ಹೇಳಿದ್ದಾರೆ. ಆರ್ ಚಂದ್ರು ನಿರ್ದೇಶನದ ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾ ಟೀಸರ್ ಹಾಗೂ ಟ್ರೇಲರ್ ಮೂಲಕ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿತ್ತು. ಸಿನಿಮಾ ರಿಲೀಸ್ ಆದ ಬಳಿಕ ಅನೇಕರಿಗೆ ಈ ಸಿನಿಮಾ ಇಷ್ಟ ಆಗ್ಲೇ ಇಲ್ಲ. ಆದ್ರೆ ಚಿತ್ರತಂಡ ಹೇಳೋದೇ ಬೇರೆ. ಸಿನಿಮಾ ಗೆಲುವು ಕಂಡಿದೆ ಎಂದು ತಂಡ ಬೀಗಿದೆ. ಈ ಚಿತ್ರಕ್ಕೆ ಸೀಕ್ವೆಲ್ ಯಾವುದೇ ಕಾರಣಕ್ಕೂ ಸಿದ್ಧವಾಗೋದಿಲ್ಲ ಎಂದು ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆ ರೀತಿ ಆಗಿಲ್ಲ. ಜನವರಿ 23ರಂದು ಚಂದ್ರು ಅವರು ಒಟ್ಟೊಟ್ಟಿಗೆ 5 ಸಿನಿಮಾ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕಬ್ಜಾ 2 ಸಿನಿಮಾ ಕೂಡ ಇದೆ. 2022ರಲ್ಲಿ ರಿಲೀಸ್ ಆದ ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾ ನೋಡಿ ಅನೇಕರು ಟ್ರೋಲ್ ಮಾಡಿದ್ರು. ಈ ಚಿತ್ರ ಅನೇಕರಿಗೆ ಇಷ್ಟ ಆಗಿರಲಿಲ್ಲ. ಹೀಗಾಗಿ ಈ ಚಿತ್ರಕ್ಕೆ ಸೀಕ್ವೆಲ್ ಬರೋದಿಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅದೀಗ ಸುಳ್ಳಾಗಿದೆ. ಕಬ್ಜಾ ಸಿನಿಮಾದ ಕಲೆಕ್ಷನ್ ಫೇಕ್ ಎಂದು ಅನೇಕರು ಹೇಳಿದ್ರು. ಆದ್ರೆ ಕಲೆಕ್ಷನ್ ಆಗಿದ್ದು ನಿಜ ಅಂತಾರೆ ಆರ್ ಚಂದ್ರು. ಕಬ್ಜಾ ಸಿನಿಮಾದಿಂದ ನಾನು ಸರ್ಕಾರಕ್ಕೆ 20 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಇದನ್ನ ಓಪನ್ ಆಗಿ ಹೇಳ್ಕೊಳ್ತಾ ಇದ್ದೀನಿ. ಎಷ್ಟು ಜನರು ಇದರಿಂದ ಊಟ ಮಾಡಿರ್ತಾರೆ. ಬಾಯಿದೆ ಎಂದು ಮಾತನಾಡಿದ್ರೆ 5 ಸಿನಿಮಾ 10 ಸಿನಿಮಾ ಆಗಲ್ಲ ಎಂದು ಅವರು ನೇರವಾಗಿ ಹೇಳಿದ್ದಾರೆ. ಕಬ್ಜಾ ಸಿನಿಮಾ ಅಂದುಕೊಂಡ ರೀತಿಯಲ್ಲಿ ಮೂಡಿ ಬರಲಿಲ್ಲ ಎಂಬುದು ಅನೇಕರ ಆರೋಪ. ಚಂದ್ರು ಅವರನ್ನ ಟ್ರೋಲ್ ಮಾಡಲಾಯಿತು. ಈ ಆರೋಪಕ್ಕೆ ಅವರು ಕಬ್ಜಾ 2 ಅನೌನ್ಸ್ ಮಾಡುವ ಮೂಲಕ ಉತ್ತರವನ್ನ ನೀಡಿದ್ದಾರೆ. ಮೊದಲ ಭಾಗದಲ್ಲಿ ಉಪೇಂದ್ರ ಹಾಗೂ ಶ್ರೀಯಾ ಶರಣ್ ಪಾತ್ರ ಹೈಲೈಟ್ ಆಗಿತ್ತು. ಪೊಲೀಸ್ ಪಾತ್ರದಲ್ಲಿ ಸುದೀಪ್ ಕೂಡ ಕಾಣಿಸಿಕೊಂಡಿದ್ರು. ಶಿವರಾಜ್ ಕುಮಾರ್ ಎಂಟ್ರಿ ಕೊನೆಯಲ್ಲಿ ಆಗಿತ್ತು. ಈಗ ಸೀಕ್ವೆಲ್ ನಲ್ಲಿ ಶಿವಣ್ಣನ ಪಾತ್ರ ಹೈಲೈಟ್ ಆಗಲಿದೆಯಾ ಎನ್ನುವ ಕುತೂಹಲ ಕೂಡ ಮೂಡಿದೆ. ಬಿಗ್ ಬಾಸ್ ಸೀಸನ್ 10ರ ಫಿನಾಲೆಗೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿವೆ. ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತಾ? ಆಗೋದಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬರೋರು ಯಾರು ಅನ್ನೋ ಲೆಕ್ಕಾಚಾರ ಯಾರಿಗೂ ಸಿಗ್ತಿಲ್ಲ. ಈ ವಾರ ಪ್ರತಿ ಕಂಟೆಸ್ಟೆಂಟ್ ಗಳಿಗೂ ತಮ್ಮ ವಿಶ್ ಗಳನ್ನ ಹೇಳಿಕೊಳ್ಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟಿದ್ರು. ಈ ವೇಳೆ ಯಶ್ ಅವರಿಂದ ವಿಶ್ ಬೇಕು ಎಂದು ಸಂಗೀತ ಹೇಳಿದ್ರು. ಈ ಬೆನ್ನಲ್ಲೇ ಯಶ್ ವಿಶ್ ಮಾಡಿದ್ದಾರೆ ಎನ್ನುವ ವಿಡಿಯೋ ವೈರಲ್ ಆಗಿದೆ. ಹವಾ ಜೋರಾಗಿದೆ ಅಂತ ಗೊತ್ತಾಯ್ತು. ಎಲ್ಲರೂ ಬಹಳ ಕಷ್ಟ ಪಡ್ತಾ ಇದ್ದೀರಾ. 3 ತಿಂಗಳಿಂದ ಸಂಪರ್ಕ ಕಳೆದುಕೊಂಡು ಹಾರ್ಡ್ ವರ್ಕ್ ಮಾಡಿ ಈ ಹಂತಕ್ಕೆ ಬಂದಿದ್ದೀರಾ. ಫೈನಲ್ಸ್ ನಡೆಯುತ್ತಿದೆ. ನೀವು ನನ್ನ ಫ್ಯಾನ್ಸ್ ಅಂತ ಕೇಳ್ದೆ, ಬಹಳ ಖುಷಿ ಆಯ್ತು. ಸೊ ಅದರಲ್ಲೇ ಗೊತ್ತಾಯ್ತು ನಿಮ್ಮ ಟೇಸ್ಟ್ ಚೆನ್ನಾಗಿದೆ ಅಂತ. ಇಟ್ಸ್ ಅ ಗುಡ್ ಥಿಂಗ್. ಎಲ್ಲರಿಗೂ ಆಲ್ ದ ಬೆಸ್ಟ್ ಎಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಆದ್ರೆ ಯಶ್ ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಯಾರ ಹೆಸರನ್ನ ಕೂಡ ಉಲ್ಲೇಖಿಸಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ವಿಚಾರಗಳ ಪೈಕಿ ಯಾವುದು ನಿಜ ಯಾವುದು ಸುಳ್ಳು ಎಂದು ನೋಡಿದಾಕ್ಷಣ ಹೇಳೋದು ಸ್ವಲ್ಪ ಕಷ್ಟ. ಸ್ವಲ್ಪ ಅಧ್ಯಯನ ಮಾಡಿದಾಗ ಅಸಲಿ ವಿಚಾರ ಗೊತ್ತಾಗತ್ತೆ. ಈಗ ಸಂಗೀತ ಶೃಂಗೇರಿ ವಿಚಾರದಲ್ಲೂ ಅದೇ ಆಗಿದೆ. ಅವರಿಗೆ ಯಶ್ ವಿಶ್ ಮಾಡಿದ್ದಾರೆ ಎಂದು ಹೇಳಲಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಇದನ್ನ ನೋಡಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಆದ್ರೆ ಇದು ನಿಜವಲ್ಲ ಎಂದು ಇನ್ನೊಂದೆಡೆ ಸಂಗೀತ ಅವರ ಫ್ಯಾನ್ಸ್ ಪೇಜ್ಗಳಲ್ಲಿ ಕಾಮೆಂಟ್ಸ್ ಕೂಡ ಬಿದ್ದಿವೆ. ಹೀಗಾಗಿ ವಿಡಿಯೋ ಫೇಕಾ ಅಥವಾ ಅಸಲಿಯೋ ಅನ್ನೋ ಗೊಂದಲದಲ್ಲಿ ಅಭಿಮಾನಿಗಳಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆ ಜನವರಿ 22ರಂದು ವಿಜೃಂಭಣೆಯಿಂದ ನೆರವೇರಿದೆ. ಪ್ರಧಾನಿ ನರೇಂದ್ರ ಮೋದಿ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆದರೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಕೆಲವರು ಟೀಕೆ ಮಾಡ್ತಿದ್ದಾರೆ.
ಕನ್ನಡ ನಟರಾದ ಕಿಶೋರ್, ಚೇತನ್, ಶ್ರುತಿ ಹರಿಹರನ್ ವಿರೋಧ ವ್ಯಕ್ತಪಡಿಸಿದ್ರು. ಹಾಗೆ ರಜನಿಕಾಂತ್ ನಟಿಸಿದ ಕಬಾಲಿ, ಕಾಲಾದಂತಹ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದ ರಂಜಿತ್ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅಯೋಧ್ಯೆ ಶ್ರೀರಾಮ ಮಂದಿರದ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೊಟ್ಟ ಹೇಳಿಕೆ ಬಗ್ಗೆನೂ ವಿರೋಧ ವ್ಯಕ್ತಪಡಿಸಿದ್ರು. ರಾಮ ಮಂದಿರಕ್ಕೆ ಹೋಗೋದು ಅವರವರ ಆಯ್ಕೆ, ಆದರೆ 500 ವರ್ಷಗಳ ಸಮಸ್ಯೆಗೆ ಸಿಕ್ಕ ಪರಿಹಾರ ಎಂದು ರಜನಿಕಾಂತ್ ಹೇಳಿದ್ದಾರೆ. ನಾನು ಇದರ ಹಿಂದಿರುವ ರಾಜಕೀಯವನ್ನ ಪ್ರಶ್ನೆ ಮಾಡಬೇಕು, ಅವರು ಸರಿ ಅಥವಾ ತಪ್ಪು ಎನ್ನುವ ಅವರ ಅಭಿಪ್ರಾಯವನ್ನ ನಾನು ಟೀಕಿಸ್ತೇನೆ ಎಂದು ಇನ್ನೊಂದೆಡೆ ರಂಜಿತ್ ತಿರುಗಿ ಹೇಳಿದ್ದಾರೆ. ನಿನ್ನೆಯಿಂದ ರಜನಿಕಾಂತ್ ವಿರುದ್ಧ ರಂಜಿತ್ ಟೀಕಿಸಿದ್ದರ ಬಗ್ಗೆ ಚರ್ಚೆಯಾಗ್ತಾ ಇತ್ತು. ಈ ಬೆನ್ನಲ್ಲೇ ರಜನಿಕಾಂತ್ ಕೂಡ ಮುಖ್ಯ ಅತಿಥಿಯಾಗಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆಗೆ ತೆರಳಿದ್ರು. ಅಲ್ಲಿಂದ ಹಿಂತಿರುಗ್ತಾ ಇದ್ದಂತೆ ರಜನಿಕಾಂತ್ಗೆ ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಈ ವೇಳೆ ಸೂಪರ್ ಸ್ಟಾರ್ ರಜನಿಕಾಂತ್, ನನಗೆ ತುಂಬಾ ಒಳ್ಳೆಯ ದರ್ಶನ ಸಿಕ್ಕಿದೆ. ರಾಮ ಮಂದಿರ ಓಪನ್ ಆಗ್ತಾ ಇದ್ದಂತೆ ದರ್ಶನ ಪಡೆದ ಮೊದಲ 150 ಮಂದಿಯಲ್ಲಿ ನಾನು ಕೂಡ ಒಬ್ಬ. ಇದು ನನಗೆ ತುಂಬಾನೇ ಸಂತೋಷ ಕೊಟ್ಟಿದೆ. ನನಗೆ ಇದು ಆಧ್ಯಾತ್ಮ, ರಾಜಕೀಯ ಅಲ್ಲ. ಪ್ರತಿಯೊಬ್ಬರಲ್ಲೂ ವಿಭಿನ್ನ ಅಭಿಪ್ರಾಯವಿರುತ್ತೆ. ಇದು ಯಾವುದೇ ಸಮಯದಲ್ಲೂ ಹೊಂದಾಣಿಕೆಯಾಗೋದಿಲ್ಲ ಎಂದು ರಜನಿಕಾಂತ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ರಜನಿಕಾಂತ್ ಅಯೋಧ್ಯೆ ಶ್ರೀರಾಮ ಮಂದಿರ ಮೇಲ್ವಿಚಾರಕರ ಜೊತೆ ನಡೆಸ್ತಾ ಇರುವ ಸಂಭಾಷಣೆಯ ವಿಡಿಯೋ ಹರಿದಾಡಿತ್ತು. ರಜನಿ ತಮ್ಮ ಮಾಜಿ ಅಳಿಯ ಧನುಷ್ನಿಗೆ ಆಸನ ನೀಡುವಂತೆ ಮೇಲ್ವಿಚಾರಕರ ಜೊತೆ ವಾದಕ್ಕೆ ಬಿದ್ದಿದ್ರು ಎಂದು ಸುದ್ದಿ ಹರಿದಾಡ್ತಿತ್ತು. ಈ ಬಗ್ಗೆ ರಜನಿಕಾಂತ್ ಅಂತಹದ್ದೇನು ನಡೆದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ವೇಳೆ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಅಮಿತಾಬ್ ಬಚ್ಚನ್, ರಣಬೀರ್ ಕಪೂರ್, ಆಲಿಯಾ ಭಟ್, ವಿಕಿ ಕೌಶಲ್, ಕತ್ರಿನಾ ಕೈಫ್, ಕನ್ನಡದ ನಟರಾದ ರಿಷಬ್ ಶೆಟ್ಟಿ, ನಿಖಿಲ್ ಕುಮಾರ್ ಕೂಡ ಭಾಗವಹಿಸಿದ್ರು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ಹರ್ಷ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಭಾರತೀಯ ಸಂವಿಧಾನದ ಪೀಠಿಕೆಯನ್ನ ಹಂಚಿಕೊಂಡು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಶೋ ಗ್ರ್ಯಾಂಡ್ ಫಿನಾಲೆ ಜನವರಿ 27-28ರಂದು ನಡೆಯಲಿದೆ. ಕಿಚ್ಚ ಸುದೀಪ್ ಅವರು ಈ ಹಿಂದಿನ ಸೀಸನ್ಗಳಂತೆ ಈ ಸೀಸನ್ ಕೂಡ ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅಂದಹಾಗೆ ಈ ಬಾರಿ ಯಾರು ಟ್ರೋಫಿ ಗೆಲ್ಲಲಿದ್ದಾರೆ ಎಂಬ ಕುತೂಹಲ ಕೂಡ ಜೋರಾಗಿದೆ. ಬಿಗ್ ಬಾಸ್ ಕನ್ನಡ 10th ಶೋ ಫಿನಾಲೆಗೆ ಇನ್ನೆರಡೇ ದಿನ ಬಾಕಿ ಇರುವಾಗ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ದೇಹದೊಟ್ಟಿಗೆ ಮನಸ್ಸನ್ನ ಕಾಣಿಸುವ ಆಳೆತ್ತರದ ಕನ್ನಡಿ ಎದುರು ಕೂತಿದ್ದಾರೆ. ಜಗತ್ತಿನೆದುರು ಎಷ್ಟು ಸುಳ್ಬೇಕಾದ್ರೂ ಹೇಳಬಹುದು. ತಮ್ಮನ್ನ ತಾವು ಬೇರೆ ಏನೋ ಆಗಿ ಬಿಂಬಿಸ್ಕೊಳ್ಬಹುದು, ಆಕ್ಟ್ ಮಾಡಬಹುದು, ಯಾಮರಿಸಬಹುದು. ಆದ್ರೆ ಆತ್ಮಸಾಕ್ಷಿಯ ಕನ್ನಡಿಯ ಎದುರು ನಿಂತಾಗ ನಮ್ಗೆ ನಾವೇ ಕಾಣ್ತೀವಿ. ಅದು ನಮ್ಮೊಳಗಿನ ನೈಜ ಚಿತ್ರ. ಅಲ್ಲಿ ನಮ್ಮ ಚಿತ್ರದ ಜೊತೆಗೆ ಕಾಣಿಸೋದು ಹೊರ ಜಗತ್ತಿನೆದುರು ನಾವು ನಡೆದುಕೊಂಡ ರೀತಿ. ಅದು ಪ್ರಾಮಾಣಿಕವಾಗಿದ್ರೆ ಹೂವಂತೆ ನೇವರಿಸುತ್ತೆ, ಅಪ್ರಾಮಾಣಿಕವಾಗಿದ್ರೆ ಮುಳ್ಳಂತೆ ಚುಚ್ಚುತ್ತೆ. ಇಂತಹದ್ದೊಂದು ಆತ್ಮಸಾಕ್ಷಿಯ ಕನ್ನಡಿ ಈಗ ಬಿಗ್ ಬಾಸ್ ಮನೆಯ ಫಿನಾಲೆ ವಾರದ 6 ಸ್ಪರ್ಧಿಗಳ ಎದುರಿಗೆ ಇಡಲಾಗಿದೆ. ವಿನಯ್ ಗೌಡ ತಮ್ಮ ಬಿಂಬವನ್ನ ನೋಡಿಕೊಂಡು ಹಲೋ ಮಿಸ್ಟರ್ ವಿನಯ್ ಗೌಡ ಎಂದು ಕರೆದುಕೊಂಡಿದ್ದಾರೆ. ಈ ಮನೆಯಲ್ಲಿ ಜಾಸ್ತಿ ಮಾತನಾಡಿರೋದು ನಿನ್ ಜೊತೆ, ಯಾರೂ ಜೊತೆಗಿಲ್ಲದಿರುವಾಗ ನೀನು ಇರ್ತೀಯ, ನನ್ನನ್ನ ನಾನು ಹುಡುಕಿಕೊಂಡಿದ್ದೇನೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಎಂದು ಸಂಗೀತ ತಮ್ಮ ಬಿಂಬದ ಎದುರು ಕಣ್ಣೀರಿಟ್ಟಿದ್ದಾರೆ. ನನ್ನನ್ನ ನಾನೇ ನೋಡ್ಕೊಂಡಾಗ ಕೆಲವು ಸಂಗತಿಗಳು ಮನಸ್ಸಿನಲ್ಲಿ ಚುಚ್ಚುತ್ತೆ ಎಂದು ಡ್ರೋನ್ ಪ್ರತಾಪ್ ಓಪನ್ ಅಪ್ ಆಗಿದ್ದಾರೆ. ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಾನೆ ಅಂತಾರೆ ಎಂದು ಇಲ್ಲ ಎನ್ನುವಂತೆ ತಲೆಯಾಡಿಸಿದ್ದಾರೆ ಕಾರ್ತಿಕ್. ಇಷ್ಟು ದಿನಗಳಲ್ಲಿ ಕಟ್ಕೊಂಡಿದ್ದಂತಹ ತಮ್ಮದೇ ವ್ಯಕ್ತಿ ಚಿತ್ರಗಳನ್ನ ಕನ್ನಡಿ ಎದುರು ಕಂಡ ವಿಶಿಷ್ಟಗಳಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕರಗಿದ್ದಾರೆ, ತಮ್ಮನ್ನ ತಾವು ತೆರೆದುಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.